ಮಕ್ಕಳು ಕೊಳ್ಳೆಗಾಲ ಆಗ್ತದೆ. ಎಲ್ಲ ಕಡೆಯಿಂದ ಆ ಶಾಲೆಗೆ ಪ್ರವೇಶಕ್ಕೆ ಗುದ್ದಾಟ. ಸರ್ಕಾರಿ ಶಾಲೆ, ಇಂಥ ಶಾಲೆಗಳನ್ನ ನೀವು ಸರಿ ಮಾಡಲಿಕ್ಕೆ, ಮುಂದುವರಿಸಲಿಕ್ಕೆ, ಶಾಲೆಗಳನ್ನ ಮಕ್ಕಳಿಗೆ ಕರ್ತರಲಿಕ್ಕೆ ಯಾವ ರೀತಿ ಯೋಜನೆಗಳನ್ನ ತಯಾರು ಮಾಡಿದ್ದೀರಿ? ನಥಿಂಗ್. ಪಾಪ ಅಲ್ಲಿ ಮಂತ್ರಿ ಆಗಕ್ಕೆ ಸಮಯ ಇಲ್ಲ ಸನ್ಮಾನ್ಯ ಶಾಸಕರಿಗೆ. ಇಲ್ಲೆಲ್ಲಿ ಮಕ್ಕಳ ಶಾಲೆ ಮುಚ್ಚಿದ್ರೆ ಎಷ್ಟು, ಬಿಟ್ರೆ ಎಷ್ಟು ಸರ್ಕಾರಿ ಶಾಲೆ. ಅವ್ರಿಗೇನಾಗಬೇಕು? ಅವರು ಈ ರಾಜ್ಯದ ಮಂತ್ರಿ ಆಗಬೇಕು, ಸ್ವತಃ ಅವರು ಅಭಿವೃದ್ಧಿ ಆಗಬೇಕು. ಮಳವಳ್ಳಿ ಅಭಿವೃದ್ಧಿ ಅಲ್ಲ, ಸ್ವತಃ ಅವರ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದು ಇರ್ತಕ್ಕಂಥ ವಾಸ್ತವಾಂಶ. ಇದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ ಬರ್ತಾರೆ. ಪೊಲೀಸ್ ಇಲಾಖೆ ಅದೇನು ಕಣ್ಮುಚ್ಕೊಂಡು ಇದೆಯೋ ಅಥವಾ ಲಾ ಅಂಡ್ ಆರ್ಡರ್ನ ನಿರ್ವಹಿಸ್ತಾ ಇದೆಯೋ ಅಂತ ನನಗೆ ಅನುಮಾನ ಇದೆ. ಯಾಕೆಂದ್ರೆ ಕಳೆದ ತಿಂಗಳಿನಲ್ಲೇ ಯಾವಾಗಲೂ ಕೂರಿಗಾಲಲ್ಲಿ ಶಾಸಕರಲ್ಲೇ ಕಳ್ತನ ಆಗಿದೆ. ಮನೆ ಕಾಯಕ್ಕೆ ಅಂತೇಳಿ ಒಬ್ಬರನ್ನ ನೇಮಕ ಮಾಡಿರ್ತಾರೆ ಮಿನಿಸ್ಟರ್ ಮನೆಯಲ್ಲಿ, ಪೊಲೀಸ್ ವಿತ್ ಯೂನಿಫಾರ್ಮ್. ಮಳವಳ್ಳಿ ತಾಲೂಕಿನ ಶಾಸಕರ ಮನೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಬೆಳಗ್ಗೆ ಸಂಜೆವರೆಗೂ. ನಾವು ಅರ್ಥ ಮಾಡ್ಕೋಬಹುದು. ಪಾಪ, ನಾನು ಪಾಪ ಅಂತ ಹೇಳಿ ಬಯಸ್ತೇನೆ. ಪಾಪ ಸಬ್ ಇನ್ಸ್ಪೆಕ್ಟರ್ನ ಬೆಳಗೋಡಿ ಪರಿಸ್ಥಿತಿ. ಅವ್ರು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇದೆ, ಲಾ ಅಂಡ್ ಆರ್ಡರ್ ರಕ್ಷಣೆ ಮಾಡಕ್ಕೆ ಇಂಟ್ರೆಸ್ಟ್ ಇದೆ, ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇದೆ. ಕಳ್ತನ ಮಾಡೋರ್ನ, ರೇಪ್ ಮಾಡೋರ್ನ, ಗಾಂಜಾ ಮಾರೋರ್ನ, ಕುಡಿಯಕ್ಕೆ ಎಣ್ಣೆ ಮಾರೋರ್ನೆಲ್ಲ ಹಿಡಿಯಕ್ಕೆ, ಕೆಲಸ ಮಾಡಕ್ಕೆ, ಸಮಾಜಘಾತಕರನ್ನ ಹಿಂಬೆಡ್ಸಕ್ಕೆ ಪಾಪ ಅವರು ಕಾತರರಾಗಿದ್ದಾರೆ. ಪಾಪ ಅವ್ರಿಗೆ ಯಾವ ಮೇಲಧಿಕಾರಿ ಏನ್ ಮಾಡಿದಾರೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಸಬ್ ಇನ್ಸ್ಪೆಕ್ಟರ್ ಅವ್ರ ಮನೆಗೆ ಬಂದ್ರೆ ಸಾಕು, ಶಾಸಕರು ಬೆಳಗ್ಗೆ ಸಂಜೆವರೆಗೂ ಪಾಪ ಸಬ್ ಇನ್ಸ್ಪೆಕ್ಟರ್ ಪರಿಸ್ಥಿತಿ ಈ ಸ್ಥಿತಿ ಇರೋದು. ಇದ್ರ ಬಗ್ಗೆ ಎಲ್ಲ ಹೇಳಿ ನೀವು ಅಂಥ ಕಡೆ ಗಮನ ಹರಿಸಿ ಅಂತ ಹೇಳಿದ್ರೆ ಪಾಪ ಬೆಳಿಗ್ಗೆ ಸಂಜೆವರೆಗೂ ಶಾಸಕರಿಗೆ ಎಸ್ಕಾರ್ಟ್ ಕೊಡಕ್ಕೆ ಟೈಮ್ ಇಲ್ಲ. ಅಂದ್ರೆ ಅವ್ರಿಗೆ ಸೆಕ್ಯೂರಿಟಿ ಕೊಡಕ್ಕೆ ಟೈಮ್ ಇಲ್ಲ. ಇದು ಈ ತಾಲೂಕಿನ ದೂರವಾಣಿ ಕರೆ ಮುಖಾಂತರ ಮೌಖಿಕವಾಗಿ ಒಂದು ಉತ್ತರ ಕೇಳಿದೆ. ಮಳವಳ್ಳಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಎಷ್ಟು ಎಕರೆ ಇದೆ, ಎಷ್ಟು ಎಕರೆ ಇದೆ ಅಂತೇಳಿ ಮೌಖಿಕವಾಗಿ ಒಂದು ಆದೇಶ ಕೇಳಿದ್ರೆ, ಇಲ್ಲಿವರೆಗೂ ಕೂಡ ಮಳವಳ್ಳಿ ತಹಸೀಲ್ದಾರರು ನನಗೆ, ಒಬ್ಬ ಜನಪ್ರತಿನಿಧಿ ನಾನಾಗಿದ್ದವನು, ನನಗೆ ಇಷ್ಟು ಎಕರೆ ಗೋಮಾಳ ಇದೆ, ಸರ್ಕಾರಿ ಭೂಮಿ ಇದೆ ಅಂತೇಳಿ ಒಂದು ಮಾಹಿತಿ ಕೊಡಲಿಲ್ಲ. ಕೊಡಕ್ಕೆ ಮೇಸೆ ಎಣಿಸ್ತಾ ಇದ್ದಾರೆ. ಇದು ಉದ್ದೇಶ ಗೊತ್ತಿಲ್ಲ ನನಗೆ. ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ತಾಲೂಕಾಡಳಿತಕ್ಕೆ, ಯಾಕೆ ಕೊಡ್ಲಿಲ್ಲ? ನಾನು ದೂರವಾಣಿ, ನಾನು ಫೋನ್ ಮುಖಾಂತರ ಕೇಳಿದ್ರು ಕೂಡ ನೀವು ಯಾಕೆ ಕೊಡ್ಲಿಲ್ಲ? ಅದಕ್ಕೇನಾದ್ರು ಏನಾದ್ರು RTI ಇಂದ ಆಗ್ಬೇಕಾ, ಅಥವಾ ನಾನೇನಾದ್ರು ನಿಮ್ಗೆ ಅರ್ಜಿ ಕೊಡ್ಬೇಕಾ? ಅದಾದ್ರೂ ಹೇಳಿ, ಅರ್ಜಿ ಕೊಟ್ಟು ಮಾಹಿತಿ ತಗೋತೀನಿ. ನಿಮ್ಗೆ ಕೊಡಕ್ ಆಗ್ಲಿಲ್ಲ. ಇದು ಅತ್ಯವಶ್ಯಕವಾಗಿ ಬೇಕಾಗಿದೆ. ಯಾಕೆಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೆಲವು ಸ್ಕೀಮ್ ಮಾಡ್ತಾ ಇದ್ದೀರಲ್ಲ, ಈ ಜನ ಇದಕ್ಕೇನೆ ನಿಮ್ಗೆ 46,000 ಓಟು ಅಧಿಕ ಮತಗಳನ್ನು ಕೊಟ್ಟು ಈ ತಾಲೂಕಿನಲ್ಲಿ ಗೆಲ್ಲಿಸಿದ್ದು. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು ನಿಮ್ಗೆ 46,000 ಓಟನ್ನ ಕೊಟ್ಟು ಗೆಲ್ಲಿಸಿದ್ದು. ಏನಿದೆ ನಿಮ್ಮ ಬುರುಡೆನಲ್ಲಿ ಹೇಳ್ಬೇಕಲ್ಲ ಜನರಿಗೆ. ಇಲ್ಲ ನಾನು ಹಣ ಮಾಡ್ತಾ ಇದ್ದೀನಿ, ಹಣ ಕೊಟ್ಟು ಗೆಲ್ತೀನಿ, ಹಣ ಕೊಟ್ಟು ನಾನು ರಾಜಕೀಯ ಮಾಡ್ತೀನಿ, ಹಣದಿಂದ ಆಡಳಿತ ಮಾಡ್ತೀನಿ ಅಂತಾದ್ರೂ ಹೇಳಿ. ಇಲ್ಲೂ ಅಭಿವೃದ್ಧಿ ಮಾಡಿ, ಏನು ಅಭಿವೃದ್ಧಿ ಮಾಡಿದ್ದೀನಿ ಅಂತಾರು ಹೇಳಿ. ಹಾಸ್ಪಿಟಲ್ ನಾನಿದ್ದಾಗ ಆಕ್ಸಿಜನ್ ಪ್ಲಾಂಟ್ ಮಾಡಿಸಿದ್ವಿ, ICU ವಾರ್ಡ್ಗಳನ್ನ ನಿರ್ಮಾಣ ಮಾಡಿಸಿದ್ವಿ, ಜನರೇಟರ್ಗಳನ್ನ ನಿರ್ಮಾಣ ಮಾಡಿಸಿದ್ವಿ, ಮಹಿಳಾ ಮಕ್ಕಳ ಹಾಸ್ಪಿಟಲ್ ನಿರ್ಮಾಣ ಮಾಡಿಸಿದ್ವಿ. ಇವತ್ತೇನು ಹಾಸ್ಪಿಟಲ್ ಸಂಪೂರ್ಣ ಅಭಿವೃದ್ಧಿ ಆಗಿದೆ, ಅದೆಲ್ಲವೂ ನಮ್ಮ ಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿ ಎಲ್ಲವೂ ಕೂಡ